ಗ್ರಾಮದಲ್ಲಿ ಜಗಜ್ಯೋತಿ ಶ್ರೀ ವಿಶ್ವಗುರು ಬಸವಣ್ಣನವರ ಅಶ್ವಾರೂಢ ಕಂಚಿನ ಪುತ್ಥಳಿಯ ಅನಾವರಣ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಕರ್ನಾಟಕ ರಾಜ್ಯದ ನೆಚ್ಚಿನ ನೇತಾರರು, ಯುವಕರ ಕಣ್ಮಣಿ, ಹಿಂದೂ ಹೃದಯ ಸಾಮ್ರಾಜ್ಯರೆಂದರೆ ಪರಿಚಿತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ, ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿ ಅವರೇ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರೇ, ಸಮಾಜದ ಮುಖಂಡರಾಗಿರ್ತಕ್ಕಂಥ ಫಿರೋಜಿ ಅವರೇ, ಯಲ್ಲಪ್ಪನವರೇ, ಎಲ್ಲರ ಹೆಸರು ತಗೊಳ್ಳಾರ್ದ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಮತ್ತು ಈ ವೇದಿಕೆಗೆ ಗೌರವವನ್ನು ಕೊಟ್ಟು ಲೋಸೂರದಿಂದ ಇಲ್ಲಿ ತನಕ ನಮ್ಮ ಯುವಕರು ಬಹಳ ಅತ್ಯಂತ ಉತ್ಸಾಹದಿಂದ ಬೈಕ್ ರ್ಯಾಲಿ ಮೂಲಕ ಇಲ್ಲಿ ಅವ್ರನ್ನ ಬಸನಗೌಡರನ್ನ ಬೀರ್ನಗಡ್ಡಿಗೆ ಸ್ವಾಗತ ಮಾಡಿದರು. ಅದೇ ರೀತಿ ಊರಾಗಿನ ಎಲ್ಲ ಹಿರಿಯರು, ಹೆಣ್ಮಕ್ಕಳು, ಯುವಕರು ಎಲ್ಲರೂ ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ರಿ. ಮೊದಲನೇದು ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಬೀರ್ನಗಡ್ಡಿ ಗ್ರಾಮ ನನಗಂತೂ ನನ್ನ ಸ್ವಂತ ಊರಿಗಿಂತ ಹೆಚ್ಚು ಪ್ರೀತಿ ಗ್ರಾಮ. ಪ್ರಾರಂಭದ ದಿನದೊಳಗೆ ನನಗೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾಡತಕ್ಕಂಥ ಸಂದರ್ಭದೊಳಗ ಅತ್ಯಂತ ಹೆಚ್ಚು ಮತಗಳನ್ನು ಕೊಟ್ಟಂತ ಊರು ಯಾವುದೇ ಅಂದ್ರೆ ಅದು ಬೀರ್ನಗಡ್ಡಿ ಅಂತ ಹೇಳಕ್ ನನಗೆ. ಹೀಗಾಗಿ ಬೀರ್ನಗಡ್ಡಿ ಅವ್ರಿಗೆ ಏನೇ ಕಾರ್ಯಕ್ರಮ ಇಟ್ಕೊಳ್ಳಿ, ನಾವು ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷ ಆಗಿದ್ದಾಗಿರ್ಬೋದು, ಅಥವಾ ನಾನು ಬೋರ್ಡ್ ಚೇರ್ಮನ್ ಆಗಿದ್ದಾಗಿರ್ಬೋದು, ಅಥವಾ ಈಗ ರಾಜ್ಯಸಭಾ ಸದಸ್ಯರಾದರೂ ಕೂಡ ನನ್ನ ಬೇರೆ ಇಲ್ಲಿ ಗಟ್ಟಿದ ನಾನು ನಿಮ್ಮೆಲ್ಲರ ಜೊತೆ ಒಡನಾಟದ ನಾವು. ಹೀಗಾಗಿ ಗ್ರಾಮದ ಹಿರಿಯರು ಏನೇ ಕೆಲಸ ತಗೊಂಡ್ಬಂದಾಗ ನಾನು ಯಾವುದಕ್ಕೂ ಯಾವಾಗೂ ಇಲ್ಲ ಅಂದಿಲ್ಲ ಅವ್ರಿಗೆ. ಎಷ್ಟು ಸಿಕ್ಕದ ಅಷ್ಟ ಮೊದಲೇ ನಿಮ್ಮ ಬೀರ್ನಗಡ್ಡಿಗೆ ದಂಡ ಪಾಠ ಇಟ್ಟ ಉಳಿದಾಗ ಕೊಟ್ಟಿರ್ತೀವಿ ನಾವು ಯಾವ್ದಪ್ಪ. ಹೀಗಾಗಿ ಬಸವೇಶ್ವರ ಕಂಚಿನ ಪುತ್ಥಳಿಯನ್ನ ಇವತ್ತು ಸಣ್ಣ ಊರಾದರೂ ಕೂಡ ಎಲ್ಲ ದುಡಿಮೆಯಿಂದ ಬರುತ್ತಕ್ಕಂಥ ಊರೆಲ್ಲ ಆದರೂ ಕೂಡ ಎಲ್ಲ ಊರವರು ಬಹಳ ಉದಾರ ಮನಸ್ಸಿನಿಂದ ದೇಣಿಗೆ ಕೊಡೋದ್ರ ಮುಖಾಂತರ ದೊಡ್ಡ ದೊಡ್ಡ ಊರವರು ಮಾಡೋಕ್ಕಾಗಲಾರ್ದಂಥ ಕೆಲಸ ಸಣ್ಣ ಊರವರು ನೀವು ಮಾಡಿರಲಿಲ್ಲ. ನೀವು ಇಡೀ ತಾಲೂಕಿನಾಗ ನೀವು ಅಭಿನಂದನಾರ್ಹರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ನಾವು ಬಸವಣ್ಣವರ ಪುತ್ಥಳಿ ಕೊಡಿಸ್ಬೇಕಾಗೈತೆ ಅಂತಂದ್ರೆ ಯಾವುದೇ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿತ್ವ ಬೇಕಾಗೈತೆ. ಬಹುಶಃ ನಾವು ನೆನಪು ಮಾಡಿಕೊಂಡ್ರೆ ಇಲ್ಲಿ ಗೊತ್ತವ್ರನ್ನ ಬಹಳ ಮಂದಿ ಎಬಿಸ್ ನಾವೇಂದ್ರ ಪ್ರಶ್ನೆ ಕೇಳಿದ್ರ ಅಥವಾ ನನ್ನ ಕೇಳಿದ್ರ ಉತ್ತರ ಕೊಡಕ್ಕಾಗೋದಿಲ್ಲ. ಏನು ಉತ್ತರ ಕೊಡಕ್ಕಾಗೋದಿಲ್ಲ ಅಂದ್ರೆ ನಾವು ಯಾರಾದ್ರೂ ನಿಮ್ಮ ಅಪ್ಪನ ಹೆಸರು ಏನಂದ್ರೆ ಹೇಳ್ಬೋದು, ನಮ್ಮ ಅಪ್ಪ ಇರ್ತಾವಂತೆ. ನಿಮ್ಮ ಅಜ್ಜನ ಹೆಸರು ಏನಂದ್ರೆ ಅಜ್ಜನ ಹೆಸರು ಹೇಳ್ಬೋದು, ನಮ್ಮ ಅಜ್ಜ ಇರ್ತಾವಂತೆ. ನಿಮ್ಮ ಅಜ್ಜನ ಅಪ್ಪನ ಹೆಸರು ಹೇಳಂದ್ರೆ ನಾವು ತಿನ್ಕಾರಕ್ಕೆ ಚಾಲು ಮಾಡ್ಕೋಬೋದೇ. ಮತ್ತೆ ಅವ್ರ ಅಪ್ಪನ ಹೆಸರು ಕೇಳಿದ್ರೆ ಯಾರಿಗೂ ಗೊತ್ತೇ ಇರಂಗಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರ ಬಸವಣ್ಣವರು 12ನೇ ಶತಮಾನದೊಳಗೆ, ನಾವು 21ನೇ ಶತಮಾನಕ್ಕೆ ಬಂದು 900 ವರ್ಷಗಳ ಹಿಂದೆ ಆಗಿ ಹೋದಂತ ಬಸವಣ್ಣವರ ನಮ್ಮ ಕುಟುಂಬಕ್ಕೂ ಗೊತ್ತಿಲ್ಲ, ನಿಮ್ಮ ಕುಟುಂಬಕ್ಕೂ ಗೊತ್ತಿಲ್ಲ, ಈ ಊರಾಗ ಹುಟ್ಟಿಲ್ಲ, ನಮ್ಮ ವಂಶಜರು ಅಲ್ಲ. ಆದ್ರ ಸಮಾಜದ ಸಲುವಾಗಿ ಇಡೀ ವಿಶ್ವಕ್ಕನ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿತ್ವ. ಹೀಗಾಗಿ ಇತ್ತೀಚೆಗೆ ನಾನು ರಾಜ್ಯಸಭಾ ಸದಸ್ಯನಾದ ನಂತರ ನಾನು ಹೊಸದಾಗಿ ಗ್ರೀಟಿಂಗ್ಸ್ ಕಳಿಸುವಾಗ ನಾನೊಂದು ಇದನ್ನು ಬರೆದು ಕಳಿಸಿದೆ. ಏನಂದ್ರ ಇಡೀ ವಿಶ್ವಕ್ಕ ಪಾರ್ಲಿಮೆಂಟಿನ ಕಲ್ಪನೆ ಕೊಟ್ಟಂತ ಜಗತ್ತಿನ ಮೊದಲ ವ್ಯಕ್ತಿ ಯಾರಾದ್ರಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಪಾರ್ಲಿಮೆಂಟ್ ಈಗ ನೋಡ್ತಾ ಇದ್ದೀವಿ ನಾವು. ಪಾರ್ಲಿಮೆಂಟ್ನಾಗಿನ ದೇಶದ ಎಲ್ಲಾ ರಾಜ್ಯಗಳಿಂದ ಜನ ಬರ್ತಾರೆ, ಎಲ್ಲಾ ಸಮುದಾಯದಿಂದ ಜನ ಬರ್ತಾರೆ.
ಯಾವುದೇ ಒಂದೇ ಸಮುದಾಯ ಅಂತಲ್ಲ. ಈಗ ನಮ್ಮ ಅನೇಕ ಯುವಕರು ಬಂದು ನಮಗ ನೀಲಿ ಟವೆಲ್ ಹಾಕೋದ್ರ ಮುಖಾಂತರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿತ್ರವನ್ನ ಕೊಟ್ಟು ಸನ್ಮಾನ ಮಾಡಿದ್ರು. ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕ ಸಂವಿಧಾನವನ್ನು ಕೊಟ್ಟರು. ಯಾರು ಶೋಷಿತರಂದ್ರೆ ಕೇವಲ ಒಂದೇ ಸಮಾಜ ಅಂತ ಹೇಳಕ್ ಆಗೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಸಮಾಜ ಕೂಡ ಶೋಷಿತ ಆಗಿರ್ತಕ್ಕಂಥ ಸಂದರ್ಭ ಬಂದವು. ಹೀಗಾಗಿ ಶೋಷಣೆಗೊಳಗಾದಂತಹ ಸಮಾಜ ಕೂಡ, ಶೋಷಿತ ವ್ಯಕ್ತಿಗಳು ಕೂಡ ಈ ದೇಶದ ಕಾರವಾರದಲ್ಲಿ ಆಡಳಿತ ನಡೆಸುವಲ್ಲಿ ಕೂಡ ಪಾಲುದಾರರಾಗಬೇಕಂತ ಕಲ್ಪನೆ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟರು. ಅದೆಲ್ಲಕ್ಕಿಂತ ಮೊದಲ ಬಸವಣ್ಣವರು ಕೂಡಲ ಸಂಗಮದೊಳಗ ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಬಂದು ತಮ್ಮ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ರು ಅನ್ನುವಂಥದ್ದು ನಾವು ಕೇಳಿದ್ವಿ. ಅನುಭವ ಮಂಟಪದೊಳಗೆ ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ರು, ಹೆಂಗಿರ್ಬೇಕು ಜಗತ್ತು ಅನ್ನುವಂಥದ್ರ ಬಗ್ಗೆ. ಮತ್ತು ಜಾತಿಯನ್ನ ಮೀರಿದ, ಕಾಯಕವೇ ಕೈಲಾಸವೆಂದು ಸಾರಿದ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಅಸಹ್ಯ ಕೊಲಬೇಡ, ತನ್ನ ಬಂಧಿಸಬೇಡ, ಇದಿರು ಹಲಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿ ಜಗತ್ತಿಗೆ ಒಂದು ಕಾಯಕದ ಸಂದೇಶವನ್ನು ಕೊಟ್ಟರು. ಅಂದ್ರೆ ಎಲ್ಲೆಲ್ಲಿ ಲೂಟಿ ಮಾಡಿ ತಂದಿಂದ ಜನರಿಗೆ ಅನ್ನ ಹಾಕುವಂತದ್ದಲ್ಲ, ನಾನು ದುಡಿದು ನನ್ನ ದುಡಿಮೆಯೊಳಗೂ ಕೂಡ ಒಂದಿಷ್ಟು ಜಂಗಮರಿಗೆ ಉಣಿಸ್ಬೇಕನ್ನುವಂತ ಕಲ್ಪನೆಯನ್ನ ಅವತ್ತು ಬಸವಣ್ಣವರು ಕೊಟ್ಟರು. ಅನೇಕ ವಿಚಾರಗಳನ್ನ, ಸಮಾನತೆಯನ್ನ ಅವ್ರು ಇಟ್ಟರು. ಇವತ್ತು ನಾವು ಮಹಿಳಾ ಮೀಸಲಾತಿಗೆ ನಾವು ಹೋರಾಟ ಮಾಡಿದ್ವಿ. ಮೊನ್ನೆ ಹೆಣ್ಮಕ್ಳು ಕೂಡ 33% ಲೋಕಸಭೆ ಒಳಗ, ರಾಜ್ಯಸಭೆ ಒಳಗ, ವಿಧಾನಸಭೆಯೊಳಗ, ವಿಧಾನ ಪರಿಷತ್ ಒಳಗೆ ಬರಬೇಕನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಈಗಾಗಲೇ 50% ನಾವು ಮಹಿಳೆಯರಿಗೆ ಪಂಚಾಯತ್ ಒಳಗೆ ವ್ಯವಸ್ಥೆ ಕೊಟ್ಟಿದ್ದೀವಿ. ಆದ್ರೆ ಅವತ್ತ ಬಸವಣ್ಣವರು ಮಹಿಳೆಯರಿಗೂ ಕೂಡ ಸಮಾನ ಹಕ್ಕನ್ನು ಕೊಟ್ಟಿದ್ರು ಅನ್ನುವಂಥದ್ದು ಯಾವತ್ತಂದ್ರೆ 900 ವರ್ಷಗಳ ಹಿಂದೆ ನಾವು ನೆನಪು ಮಾಡಬೇಕು. ಅವಾಗೂ ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ನಾನು ಯಾಕೆ ಈ ಮಾತುಗಳನ್ನ ನೆನಪು ಮಾಡ್ಕೊಳ್ತೀನಿ ಅಂತಂದ್ರ, ಬಸವಣ್ಣವ್ರು ನಮ್ಮ ಸಂಬಂಧಿಕರಲ್ಲ, ನಮ್ಮ ಮನ್ಯಾಗ ಹುಟ್ಟಿಲ್ಲ, ನಮ್ಮ ಊರಾಗ ಹುಟ್ಟಿಲ್ಲ, ನಮ್ಮ ತಾಲೂಕಿನಾಗ ಹುಟ್ಟಿಲ್ಲ, ಆದ್ರೆ ನಮ್ಮ ರಾಜ್ಯದೊಳಗೆ ಹುಟ್ಟಿ ಇಡೀ ಜಗತ್ತು ಮೆಚ್ಚುವಂತ ಕೆಲಸ ಮಾಡಿರ ಅಂತೇಳಿ 900 ವರ್ಷ ಆದ್ರೂ ಕೂಡ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಮೂರ್ತಿಯೊಳಗ ನಾವು ಕಾಣ್ತಾ ಇದ್ದೀವಿ ಅವ್ರ ವಿಚಾರಗಳನ್ನ ಕಾಣ್ತಾ ಆ ವಿಚಾರ ಕೇವಲ ಮೂರ್ತಿಯನ್ನ ಮಾಡಿ ಇಟ್ಟು ಅದನ್ನ ಕಾಣೋದಷ್ಟ ಅಲ್ಲ, ಸಾಧ್ಯದಷ್ಟು ನಾವೆಲ್ಲ ಅನುಷ್ಠಾನಗೊಳಿಸಕ್ಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ. ಸಾಧ್ಯದಷ್ಟ ಮೂರ್ತಿ ಮಾಡಿದೀವಿ, ಅವ್ರ ವಿಚಾರಗಳನ್ನ ಜನರಿಗೆ ತಿಳಿಸ್ತೀವಿ, ಹೋಗುವಾಗ ಬರುವಾಗ ಅವರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಎಷ್ಟು ಅಳವಡಿಸಿಕೊಂಡು ಅನ್ನುವಂಥದ್ದು ಮುಖ್ಯದ ಇನ್ನು ಬರುವಂತ ದಿವಸಗಳು. ಅದರಿಂದ ನಾನು ವಿನಂತಿ ಮಾಡ್ತೇನೆ, ಬಹಳಷ್ಟು ನೀವು ಸಜ್ಜನರಿದ್ದೀರಿ, ಬಸವ ಪರಂಪರೆಯನ್ನು ನಂಬಿದವರಿದ್ದೀರಿ. ಮೊದಲಿನಿಂದ ನಾನು ನೋಡ್ತೀನಿ, ಇಲ್ಲೆಲ್ಲ ಅನೇಕ ಜನ ಯುವಕರು ಕೂಡಲ ಸಂಗಮಕ್ಕೆ ಹೋಗಿ 15 ದಿವಸ ಗಂಟೆ ನೀವು ಸೇವಾ ಸಲ್ಲಿಸ್ಬಿಡ್ತೀರಿ. ಸಂಕ್ರಾಂತಿ ಸಂದರ್ಭದೊಳಗೆ ಒಂದು ಸಂಸ್ಕಾರ, ಆ ಸಂಸ್ಕಾರವನ್ನ ಮುಂದುವರಿಸಬೇಕಾದಂತ ಅಗತ್ಯದ. ಅದರ ಪ್ರತಿರೂಪವಾಗಿ ಇವತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸೇರಿ ಬಸವಣ್ಣವರ ಮೂರ್ತಿಯನ್ನ ಇವತ್ತಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅನೇಕ ಪೂಜ್ಯರು, ನಾಡಿನ ಅನೇಕ ಹಿರಿಯರು ಬಂದು ಇಲ್ಲಿ ಉದ್ಘಾಟನೆಯನ್ನ ಮಾಡಿ ಇವತ್ತು ಅದು ಲೋಕಾರ್ಪಣೆ ಆಗಿದೆ. ಆ ಲೋಕಾರ್ಪಣೆ ಆದಂತ ಮೂರ್ತಿಯನ್ನ ನಮ್ಮ ಮನಸ್ಸಿನೊಳಗ ಸ್ಥಾಪನೆ ಮಾಡ್ಕೋಬೇಕಾಗಿದೆ. ಕೇವಲ ಊರ್ ಹೊರಗಡೆ ಎಲ್ಲೋ ಒಂದು ಮೂರ್ತಿ ಇಟ್ಟು ಅದನ್ನು ಸ್ಥಾಪನೆ ಮಾಡಿದವರು ಬಾಹ್ಯವಾಗಿ, ಆದ್ರೆ ಆಂತರಿಕವಾಗಿಯೂ ಕೂಡ ಬಸವಣ್ಣನ ನಮ್ಮ ಮನಸ್ಸಿನೊಳಗೂ ಕೂಡ, ನಮ್ಮ ಹೃದಯದೊಳಗೂ ಕೂಡ ಸ್ಥಾಪನೆ ಮಾಡ್ಕೋದ್ರ ಮುಖಾಂತರ ಕಾಯಕದಿಂದ ಕೈಲಾಸವನ್ನ ಕಾಣ್ತಕ್ಕಂಥ ಕೆಲಸ ಮೊದಲಿನಿಂದ ನಮ್ಮ ರೈತರು ಮಾಡೇ ಮಾಡ್ತಾರೆ. ಯಾಕೆ ರೈತರನ್ನ ನೆನಪು ಮಾಡ್ಕೋತಾನಂತಂದ್ರ, ಈ ಜಗತ್ತಿನೊಳಗೆ ಲಾಭರೇ ಆಗಲಿ ನುಕ್ಸಾನರೇ ಆಗಲಿ, ಈ ವರ್ಷ ನುಕ್ಸಾನ ಆತಂತೆ ಮುಂದಿನ ವರ್ಷ ಬಿತ್ತು ಕೊಡೋದು ಯಾರು. ಯಾವ್ದಾರೆ ಫ್ಯಾಕ್ಟ್ರಿ ತಗೊಳ್ರಿ, ಈ ವರ್ಷ ನುಕ್ಸಾನ ಆತ ಮುಂದಿನ ವರ್ಷ ಕದ ಹಾಕಿರ್ತಾರೆ. ಯಾವ್ದಾರೆ ಅಂಗಡಿ ತಗೊಳ್ರಿ, ಈ ವರ್ಷ ನುಕ್ಸಾನ ಆತ ಮುಂದಿನ ವರ್ಷ ಕದ ಹಾಕಿರ್ತಾರೆ. ಲಾಭಕ್ಕಾಗಿ ದುಡಿಯುವಂತ ವರ್ಗಗಳದವ, ಅದನ್ನ ಮೀರಿ ಲಾಭ ಇಲ್ದನ ದುಡಿಯುವಂತ ಒಂದೇ ವರ್ಗ ಯಾವ್ದಾದ್ರು ಇದ್ರೆ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಮಾತ್ರ. ಇವತ್ತು ನಾವು ಲಾಭ ನೋಡಿಲ್ಲ, ನುಕ್ಸಾನ ನೋಡಿಲ್ಲ, ಮುಂದಿನ ವರ್ಷ ಮತ್ತೆ ನಾವು ಬಿದ್ದೇ ಬಿದ್ದು ನಾಡಿಗೆ ಅನ್ನ ಕೊಡದೆ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಂತ ರೈತ ಕುಲದಿಂದ ಬಂದಂತ ಜನ ಅದರಲ್ಲಿ. ಹೀಗಾಗಿ ನಾನು ಹೆಚ್ಚು ಹೊತ್ತು ಮಾತಾಡುದಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ದು ಬಹಳ ಹಳೆ ಒಡನಾಟ. ಬಹುಶಃ ನಾನು ಜಿಲ್ಲಾ ಅಧ್ಯಕ್ಷ ಇದ್ದಾಗ, ಪಾರ್ಟಿ ಜಿಲ್ಲಾ ಅಧ್ಯಕ್ಷ ಇದ್ದಾಗ, ಅವರು ಬಿಜಾಪುರ ಜಿಲ್ಲಾ ಪಾರ್ಟಿ ಅಧ್ಯಕ್ಷ ಆಗಿದ್ರು. ಅವರು 94ರಾಗ ಚುನಾವಣೆ ಇತ್ತು, ನಾವು 94ರಾಗ ಚುನಾವಣೆ ಇತ್ತು. ಅವರು
ಒಂದ ಹೊರತಾಗಿ ಗೆದ್ದು MLA ಆಗಿ ಮುಂದೆ ಬಂದ್ಬಿಟ್ರು ಅವ್ರು. ನಾವು 94ರಾಗ ಸೋತ್ರು, ಯಾಕಂದ್ರೆ ಪಾರ್ಟಿ ಯಾರಿಗೆ ಗೊತ್ತಿರಲಿಲ್ಲ. ಆದ್ರೆ ಬಸನಗೌಡ ಪಾಟೀಲ್ ಅವತ್ತಿಂದ ಏನು ಗೆದ್ರು, ಅವತ್ತಿಂದ ಹಿಂತಿರುಗಿ ನೋಡುವಂತ ಕೆಲಸ ಆಗಿಲ್ಲ. ಹೀಗಾಗಿ ಕೇಂದ್ರದ ಸಚಿವರಾಗಿ, ಇವತ್ತು ಕರ್ನಾಟಕದಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಮುದಾಯದ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಅನೇಕ ವ್ಯವಸ್ಥೆಗಳ ಅವ್ರ ವಿರುದ್ಧ ಇದ್ರೂ ಕೂಡ ಒಂಟಿ ಸಲಗದಂತೆ ಇವತ್ತು ಅವ್ರು ಮುನ್ನುಗ್ತಾ ಇದ್ದಾರೆ. ಹೀಗಾಗಿ ಜನನು ಕೂಡ ಅವರಿಗೆ ಹೋದಲ್ಲೆಲ್ಲ ಅತ್ಯಂತ ಪ್ರೀತಿ ಅಭಿಮಾನದಿಂದ ಅವ್ರನ್ನ ಕರೀತಾ ಇದಾರ, ಅವ್ರ ಜೊತೆ ನಿಲ್ತಾ ಇದಾರ ಗಟ್ಟಿಯಾಗಿ. ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗಾಗಿ ಸಮಾಜಕ್ಕೊಬ್ಬರ ನೇತೃತ್ವ ಬೇಕಾಗ್ತದೆ. ಆ ನೇತೃತ್ವ ಇವತ್ತು ಬಸನಗೌಡ ಪಾಟೀಲ್ರಲ್ಲಿ ಇಡೀ ಸಮುದಾಯ ಇವತ್ತು ಕಾಣ್ತಾ ಇದೆ. ಮತ್ತೆ ಕೇವಲ ಒಂದು ಸಮುದಾಯಕ್ಕೆ ನಾವು ಬಸನಗೌಡ ಪಾಟೀಲ್ ಯತ್ನಾಳವನ್ನು ಸೀಮಿತ ಮಾಡೋದು ಬೇಡ, ಅವರು ಆಗೋದು ಬೇಡ ಅಂತ ಅನಿಸ್ತದೆ. ಅವರಂತೂ ಆಗತ್ತಿಲ್ಲ. ಯಾಕಂದ್ರೆ ಎಲ್ಲಾ ಸಮುದಾಯದ ಪರವಾಗಿ ಧ್ವನಿ ಅಂತಕ್ಕಂಥ ಒಂದು ಗಟ್ಟಿ ಧ್ವನಿ ಕರ್ನಾಟಕದ ಇದೆ ಆಧಾರ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಮತ್ತು ಸಮಾಜದ ಸಲುವಾಗಿನೂ ನೀವು ಅವರಿಗೆ ಮೀಸಲಾತಿಯನ್ನ ಕೊಡಬೇಕು, ST ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಧ್ವನಿ ಇದ್ರು. ಅವ್ರು ಯಾರು ಮಾತಾಡಲಾರಂತ ಸಂದರ್ಭದಲ್ಲಿ SC ST ಸಮುದಾಯದ ದುಡ್ಡನ್ನ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದಾಗ ವಿಧಾನಸಭೆಯಲ್ಲಿ ಒಂಟಿಯಾಗಿ ಕೂಡ ಅವರು ಎದ್ದು ನಿಂತು ಮಾತಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಹಣ ನೀವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾತಾಡಿ. ನಮ್ಮ ಜೊತೆಗಿರ್ತಕ್ಕಂಥ ಅನೇಕ ಸಮುದಾಯಗಳು, ಅದು ಮರಾಠ ಸಮುದಾಯ ಇರಬಹುದು, ಅದು ಉಳಿದಂತ ಅನೇಕ ಸಮುದಾಯಗಳು, ಎಲ್ಲಾ ಸಮುದಾಯಗಳ ಹೆಸರು ಹೇಳಕ್ ಹೋಗುದಿಲ್ಲ, ಎಲ್ಲಾ ಸಮುದಾಯಗಳು ಕೂಡ ನ್ಯಾಯಯುತವಾದಂತ ಮೀಸಲಾತಿ ಸಿಗಬೇಕನ್ನುವಂತ ಹೋರಾಟವನ್ನು ಮಾಡಿದಂತ ಮತ್ತು ಅವರು ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಸರ್ವ ಸಮಾಜದ ಒಬ್ಬ ಹಿಂದೂ ನಾಯಕನಾಗಿ ಹೊರಹೊಮ್ಮಿದಂತ ಸನ್ಮಾನ್ಯ ಬಸನಗೌಡ ಪಾಟೀಲ್ ಅವರು ಈ ಭಾಗದೊಳಗೆ ಸಾಕಷ್ಟು ಪ್ರವಾಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಾವು ಯಾವ್ದು ನಮ್ಮ ಬಡವ ಗ್ರಾಮದೊಳಗೂ ಕೂಡ ಬಸವಣ್ಣವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಕೂಡ ಬಂದಿದ್ವಿ. ಅವಾಗೂ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗ ಶೋಭಾಯಾತ್ರೆಯೊಳಗೆ ಜನ ಕರ್ಕೊಂಡ್ ಬಂದಿದ್ರು. ಇವತ್ತು ನಮ್ಮೂರಾಗೂ ಬಸವಣ್ಣವರ ರಥ ಹಿಡಿತಾ ಇತ್ತು, ಆ ತೇರಿಗೆ ಚಾಲನೆ ಕೊಟ್ಟು ಈ ಕಡೆ ಬಂದಿದ್ವಿ ನಾವು. ಹೀಗಾಗಿ ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರಿ. ನೀವು ಬೆಳಿಗ್ಗೆ ಕಾರ್ಯಕ್ರಮ ಇಟ್ಟಿದ್ರಿ, ಅವರಿಗೆ ಅನಾನುಕೂಲ ಆಗಿ ನಮ್ಮೂರ ಕಾರ್ಯಕ್ರಮದ ನಮ್ಗೆ ಸಂಜೆಗೆ ಬರ್ತು ಅಂತ ಹೇಳಿದ್ರಿ. ಸಂಜೆಗೆ ಚಲೋ ಆಗೈತೆ ಅನ್ಸುತ್ತೆ ನನಗೆ. ನಿಮಗೂ ಎಲ್ಲ ಜೀವಂತಾಗಿ ಬಂದು ಕುಂದ್ರಾಗ ಗಲ್ಲು ಅದ, ಬಿಸಿಲು ಇಲ್ಲ, ಎಲ್ಲರೂ ತಮ್ಮ ಕೆಲಸ ಮುಗಿಸಿ ಬಂದು ಕುಂತಿದ್ರಿ. ಬೆಳಿಗ್ಗೆಯಿಂದ ಎಲ್ಲರೂ ದಾಸೋತ್ರಿ ಕಾರ್ಯಕ್ರಮದಾಗ ಓಡಾಡಿದ್ರಿ ಇವತ್ತೆಲ್ಲ. ಹೀಗಾಗಿ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ಕಾಣಿಸ್ತದೆ. ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ರಿ. ಈ ಪರಂಪರೆ ಮುಂದುವರಿಲಿ. ಬಳಿ ದಂಡಿಗಿರ್ತಕ್ಕಂಥ ಬೀರ್ನಗಡ್ಡಿ ಸಂಪತ್ ಭರಿತವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಬದುಕಲಿ, ನಿಮ್ಮ ಬದುಕು ಹಸನಾಗಲಿ, ರೈತರ ಬದುಕು ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನಂತೂ ಮನಿ ಮಗ ಇದ್ದಂಗೆ ನಾವು ಯಾವಾಗ ಬೇಕಾದಾಗ ಬರ್ತೀವಿ, ಬೇಕಾದಷ್ಟು ಮಾತಾಡ್ತೀವಿ. ಇಲ್ಲೇ ಪಕ್ಕದಾಗ ಇರ್ತೀವಿ ನಾವು. ಏನ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖಕ್ಕೆ ನಾನು ಇರ್ತೀನಿ, ನಮ್ಮ ಬೆಂಬಲಕ್ಕೆ ನೀವು ಇರತಕ್ಕಂಥ ವಿನಂತಿಯನ್ನು ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಇದೇ ರೀತಿ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಚ್ಯುತಿ ಬರಲಾರದ ರೀತಿ ಒಳಗೆ ನಾನು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿ ಪಾಲ್ಗೊಂಡು ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ತಕ್ಕಂಥ ನಿಮ್ಮೆಲ್ಲರನ್ನ ಭೇಟಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಗ್ರಾಮದ ಎಲ್ಲಾ ಹಿರಿಯರು, ಎಲ್ಲಾ ಹಿರಿಯರ ಎಲ್ಲಾ ಪಾರ್ಟಿ ಅವ್ರದ ಒಂದ ಪಾರ್ಟಿ ಅವ್ರು ಇಲ್ಲಿ. ಹೀಗಾಗಿ ಎಲ್ಲಾ ಪಾರ್ಟಿ ಹಿರಿಯರಿಗೂ ನನ್ನ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗಿಂತ ಬಸನಗೌಡರ ಮಾತುಗಳನ್ನು ನಾವು ಕೇಳಿ ಕಾತರರಾಗಿ ಕುಂತಿದ್ದೀರಿ. ಹೀಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನನ್ನ ಮಾತು ಬರ ಹೇಳ್ತಿರ್ತಕ್ಕಂಥ ಮಾತನ್ನು ಹೇಳಿ